ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಸೈಂಟ್ ವಿನ್ಸೆಂಟ್ ಡಿ ಪೌಲ್ ಸೊಸೈಟಿ ಮಂಗಳೂರು ಕ್ಯಾಥೋಲಿಕ್ ಧರ್ಮಸಭೆಯಲ್ಲಿ ತನ್ನ ಅಸ್ತಿತ್ವದ 100 ವರ್ಷಗಳ ಸಂಭ್ರಮದ ಸಮಾರೋಪ ಜನವರಿ 25ರಂದು ನಗರದ ಫಾದರ್ ಮುಲ್ಲರ್ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಎಸ್ಎಸ್ವಿಪಿ ಸೆಂಟ್ರಲ್ ಕೌನ್ಸಿಲ್ ಅಧ್ಯಕ್ಷ ಜೋ ಕುವೆಲ್ಲೋ ಹೇಳಿದರು. ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಮಂಗಳೂರು ಬಿಷಪ್ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನ ಅಧ್ಯಕ್ಷತೆ ವಹಿಸಲಿದ್ದಾರೆ. ಎಸ್ಎಸ್ವಿಪಿ ಅಂತಾರಾಷ್ಟ್ರೀಯ ಅಧ್ಯಕ್ಷ ಇವಾನ್ ಮ್ಯಾನ್ಯುಯಲ್ ಬ್ಯೂರ್ಗೋ ಗುವೇಜ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಎಂದರು. ಶತಮಾನೋತ್ಸವದ ಸವಿ ನೆನಪಿಗಾಗಿ ಸೈಂಟ್ ವಿನ್ಸೆಂಟ್ ಡಿ ಪೌಲ್ ಸೊಸೈಟಿ 2 ಮಹತ್ತರ ಯೋಜನೆಗಳನ್ನು ರೂಪಿಸಿದೆ. ಶಿಕಾಫ್ ಎಸ್ಎಸ್ವಿಪಿಯ ದತ್ತು ಕುಟುಂಬಗಳ ಸುಮಾರು 405 ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ನೆರವನ್ನು ನೀಡಲಾಗುತ್ತೆ. ಆಸ್ಟ್ರೋ 100 ಕುಟುಂಬಗಳಿಗೆ ತಮ್ಮ ಮನೆಗಳನ್ನು ನಿರ್ಮಿಸಲು ಅಥವಾ ದುರಸ್ತಿ ಮಾಡಲು ಧನ ಸಹಾಯ ಯೋಜನೆಯ ಜೊತೆಗೆ ಜೋಸೆಫ್ ಇ ಮಿನೇಜಸ್ ಅವರ ಟ್ರಿನಿಟಿ ಮೆಡಿಕೇರ್ ಸರ್ವಿಸಸ್ ಟ್ರಸ್ಟ್ ಉಡುಪಿ ಅವರ ಸಹಯೋಗದೊಂದಿಗೆ ಕಿಡ್ನಿ ವೈಫಲ್ಯದಿಂದ ಬಳಲುವ ರೋಗಿಗಳಿಗೆ ಚಿಕಿತ್ಸಾ ವೆಚ್ಚ ಹಾಗೂ ಡಯಾಲಿಸಿಸ್ ವೆಚ್ಚವನ್ನು ಭರಿಸಲು ನೆರವಾಗುವ ಎಸ್ಎಸ್ವಿಪಿ ಟ್ರಿನಿಟಿ ಕಿಡ್ನಿ ಕೇರ್ ಪ್ರಾಜೆಕ್ಟ್ ಪ್ರಾರಂಭ ಮಾಡಲಾಗುತ್ತೆ ಎಂದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸೆಂಟ್ರಲ್ ಕೌನ್ಸಿಲ್ ಕಾರ್ಯದರ್ಶಿ ಲಿಗೋರಿ ಫೆರ್ನಾಂಡಿಸ್, ಕೋಶಾಧಿಕಾರಿ ಕ್ಲೆರೆನ್ಸ್ ಮಚಾದೋ, ಶತಮಾನೋತ್ಸವ ಆಚರಣೆ ಸಮಿತಿ ಸಂಚಾಲಕಿ ಫಿಲೋಮಿನಾ ಮಿನೇಜಸ್, ಮಾಧ್ಯಮ ಸಮಿತಿ ಸಂಚಾಲಕ ಲಾಯ್ಡ್ ರೇಗೋ ಉಪಸ್ಥಿತರಿದ್ದರು. ಇಷ್ಟರೊಳಗೆ ನಾವು ಕಳೆದ ವರ್ಷ ನಮ್ಮ ಶತಮಾನೋತ್ಸವ ಆರಂಭವಾಗುವಂತ ಇಲ್ಲಿವರೆಗೆ ಸಾಧಾರಣ 100 ಮನೆಗಳಿಗೆ ನಾವು ದುರಸ್ತಿ ಅಥವಾ ಕಟ್ಟಲಿಕ್ಕೆ ನಮ್ಮಿಂದಾದ ಸಹಾಯವನ್ನು ಮಾಡಿದ್ದೇವೆ. ನಮ್ಮ ಸಂತ ವಿನ್ಸೆಂಟ್ ಡಿ ಪೌಲ್ ಸೊಸೈಟಿ ಬಗ್ಗೆ ಸ್ವಲ್ಪ ಹೇಳುವುದಾದ್ರೆ, ಇದು 1833ರಲ್ಲಿ ಪ್ಯಾರಿಸ್ ನಗರದಲ್ಲಿ 1ನೇ ಫೆಡ್ರಿಕ್ ಒಜನಾಮ್ ಮತ್ತು ಅವರ ಸಂಘಟಕರಿಂದ ಸ್ಥಾಪನೆ ಆಯಿತು. ಮತ್ತೆ ಇಡೀ ವಿಶ್ವದಲ್ಲಿ ಇದು ಹಬ್ಬಿತು. ಭಾರತದಲ್ಲಿ 1863 ಇಸವಿಯಲ್ಲಿ ಬಂತು. ಮಂಗಳೂರಲ್ಲಿ 1926 ಇಸವಿಯಲ್ಲಿ ಬೆಂದೂರು ಚರ್ಚ್ ಅಲ್ಲಿ ಶುರುವಾಗಿ ಮತ್ತೆ ಮಿಲಾಗ್ರಿಸ್, ಬಿಜಯ್ ಮತ್ತೆ ರುಜರಿಯೋ ಚರ್ಚ್ಗಳಲ್ಲಿ ಆರಂಭವಾಯಿತು. ಈಗ ನಾವು ಮಂಗಳೂರು ಡಯಾಸಿಸ್ ಅಂದ್ರೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕುಂಬಳ ಕಾಸರಗೋಡು ತಾಲೂಕನ್ನು ನಮ್ಮ ಮಂಗಳೂರು ಡಯಾಸಿಸ್ ಪರಿಗಣಿಸಲಾಗ್ತದೆ. ಇಲ್ಲಿ 111 ನಾವು ಘಟಕಗಳನ್ನು ಹೊಂದಿದ್ದೇವೆ. 1607 ಸದಸ್ಯರನ್ನು ಹೊಂದಿದ್ದೇವೆ. ಎಲ್ಲ ಕಡೆಯಲ್ಲಿ ಸಾಧಾರಣವಾಗಿ ಕನಿಷ್ಠವಾಗಿ 5 ದತ್ತು ಕುಟುಂಬಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ನಮ್ಮೊಟ್ಟಿಗೆ ಮುಖ್ಯ ಅಧ್ಯಕ್ಷರಾಗಿ ನಮ್ಮ ಬಿಷಪ್ರು ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನ ಅವರು ಅಧ್ಯಕ್ಷರಾಗಿ ನಮ್ಮ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಲಿದ್ದಾರೆ. ಅವರೊಂದಿಗೆ ನಮ್ಮ ಮೊದಲನೇ ಬಿಷಪ್ ಆದ ಬಿಷಪ್ ಎಮಿರೇಟಸ್ ಡಾಕ್ಟರ್ ಎಲೋಷಿಯಸ್ ಪೌಲ್ ಡಿಸೋಜಾ ಅವರು ಅವರೊಂದಿಗೆ ಕೂಡಲಿದ್ದಾರೆ.